ಮಧುಗಿರಿಯ ಮಾಜಿ ಶಾಸಕರಾದ ಎಂವಿ ವೀರಭದ್ರಯ್ಯ ಅವರು ರೈತರ ಜಮೀನನ್ನ ಅಗ್ರಿಮೆಂಟ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡುತ್ತಿದ್ದಾರೆ ಎಂದು ಎಂಎಲ್ ರಾಜೇಂದ್ರ ಮಾಡಿರುವ ಆರೋಪ ಸಂಪೂರ್ಣ ಸತ್ಯಕ್ಕೆ ದೂರವಾದುದು ಎಂದು ಮಾಜಿ ಪುರಸಭಾ ಸದಸ್ಯ ಎಂಆರ್ ಜಗನ್ನಾಥ್ ತಿರುಗೇಟನ್ನ ನೀಡಿದ್ದಾರೆ. ನಮ್ಮ ರೈತರ ಸಂಕಷ್ಟ ಹೇಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದು ಮಾಡ್ತಾ ಇದ್ದೀನಿ ಒಂದು ಪ್ರೆಸ್ ಮೀಟ್ನ. ಏನೂ ಇಲ್ಲ, ನಮ್ಮದು 4-5 ವರ್ಷದ ಮುಂಚೆ ವೀರಭದ್ರಯ್ಯರಿದ್ದ ಕಾಲದಲ್ಲಿ ನಮ್ಮ ಬೆಲ್ದಮಡುಗು ಮತ್ತು ಡಿವಿಹಳ್ಳಿ ಹಾಗೂ ಹರಿಹರಪುರ, ಮದ್ಲೇರಹಳ್ಳಿ, ಕಮ್ಮದಹಳ್ಳಿ ಇಷ್ಟು ಒಂದು ಜಾಗನ KADB ಅವರು ಅಕ್ವಿಜೇಷನ್ ಮಾಡಿದರು. ಹಿಂದೆ ಇದ್ದಂಥ ಶಾಸಕರು ಇಲ್ಲ ಒಳ್ಳೆ ರೇಟ್ ಬರ್ತದೆ, ನಿಮಗೆಲ್ಲ ಅನುಕೂಲ ಆಗ್ತದೆ, ಇಂಡಸ್ಟ್ರಿಯಲ್ ಆದರೆ ಇಡೀ ತಾಲೂಕಿಗೆ ಅನುಕೂಲ ಆಗ್ತದೆ, ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳಿದಾಗ ನಾವು ಆಯಿತು, ಒಳ್ಳೆ ಜನಗಳಿಗೆ ನಮ್ಮೊಬ್ಬರಿಂದ ಅನುಕೂಲ ಆಗಂಗಿದೆ, ನಮ್ಮೆಲ್ಲ ರೈತರಿಂದ ಒಂದಿಷ್ಟು 380 ಎಕರೆನೇನೋ ಟೋಟಲ್ 350 ಎಕರೆ ಜಮೀನು ಹಾಗೂ ಉಳಿಕೆದು ಖರಾಬ್ ಜಮೀನು ಒಂದು 20-30 ಎಕರೆ ಸೇರಿ 380 ಎಕರೆ ಜಮೀನು ಅಕ್ವಿಜೇಷನ್ ಆಗಿದೆ. ನಮ್ಗೆ ಅನುಕೂಲ ಆಗುತ್ತೆ, ಅವ್ರಿಗೂ ಜನಗಳಿಗೂ ಅನುಕೂಲ ಆಗುತ್ತೆ. ಆಯಿತು, ನಮ್ಮ ಸ್ವಾರ್ಥ ಬಿಟ್ಟು ನಾವು ತಾಲೂಕಿನ ಒಂದು ಒಳಿತಿಗೆ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಆಯಿತು ಅಂತ ಒಪ್ಪಿದ್ವಿ. ಹಿಂದೆ ಇದ್ದಂಥ DC ಅವರು ಏನು ಮಾಡಿದ್ರು, ನಮಗೆ ಆಯಿತು ಭರವಸೆನೂ ಕೊಟ್ಟಿದ್ರು, ಒಳ್ಳೆಯ ಒಂದು ನಿಮಗೆ ಅನುದಾನ ಅಂದರೆ ನಿಮಗೆ ಕಂಪನ್ಸೇಷನ್ ಏನಿದೆ ಅದನ್ನು ಕೊಡ್ತೀನಿ ಅಂತ ಹೇಳಿ ಅಕ್ವಿಜೇಷನ್ ಎಲ್ಲ ಮಾಡಿಬಿಟ್ರು. ಮಾಡಾದ್ಮೇಲೆ ಸರ್ಕಾರಗಳು ಚೇಂಜ್ ಆದಮೇಲೆ ವೀರಭದ್ರಯ್ಯವ್ರು ಹೋದರು. ಅದಾದಮೇಲೆ ರಾಜಣ್ಣವ್ರು ಬಂದರು. ರಾಜಣ್ಣವ್ರು ಬಂದಮೇಲೆ ಅದ್ರ ಬಗ್ಗೆ ಏನು ಗಮನ ಹಾಕ್ಕೊಂಡ್ರೇನೋ ಗೊತ್ತಿಲ್ಲ. ನಾವು ಒಂದ್ಸರಿ ಅವ್ರ ಹತ್ರ ಮಾತಾಡಿದ್ವಿ, ಇಲ್ಲ ಜಗಣ್ಣ ಏನಾಗಬೇಕು, ನಮ್ಮಿಂದ ಏನಾಗಬೇಕು ಹೇಳಿ, ನಾನು ಮಾಡ್ತೀನಿ ಸಹಾಯ ಅಂತ ಹೇಳಿದ್ರು. ಅಣ್ಣ ಈ ರೀತಿ ರೈತರಿಗೆ ತೊಂದರೆ ಆಗಿದೆ, ದಯಮಾಡಿ. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದೆಯೇ ಹೊರತು ಮಾಜಿ ಶಾಸಕರು ಯಾವುದೇ ಅಗ್ರಿಮೆಂಟ್ ಮಾಡಿಕೊಂಡಿಲ್ಲ. ಎಂಎಲ್ಸಿ ಅವರು ಹೇಳುತ್ತಿರುವುದು ಸುಳ್ಳು. ಮಾಜಿ ಶಾಸಕರು ಜಮೀನು ಅಗ್ರಿಮೆಂಟ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡಿರುವ ಬಗ್ಗೆ ಸೂಕ್ತ ದಾಖಲೆಗಳಿದ್ದರೆ ಮೊದಲು ಅದನ್ನ ಪ್ರದರ್ಶಿಸಲಿ ಎಂದು ತಿಳಿಸಿದ್ದಾರೆ. ಸುಳ್ಳದು, ನಮಗೆ ಗೊತ್ತಿರಂಗೆ ಅದು ಯಾವುದೇ ಕಾರಣಕ್ಕೂ ವೀರಭದ್ರಯ್ಯರು ಆ ಕೆಲಸ ಮಾಡಿಲ್ಲ. ವೀರಭದ್ರಯ್ಯರು ಬಂದು ಇಲ್ಲೇ ಮಾಡಬೇಕು ಅಂತ ಏನಿರಲಿಲ್ಲ. ಹಿಂದೆ ಬರಗಾಲ ಬಂದಾಗ ಬಂದು ಕೇಳಿದ್ರು, ಏನಪ್ಪ ಇಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತಾ ಅಂತ. ನಾವೆಲ್ಲ ಹೂ ಅಂತ ಆಯ್ತು ಸರ್, ಒಳ್ಳೇದಾಗ್ಲಿ, ತಾಲೂಕಿಗೆ ಒಳ್ಳೇದಾಗಂಗಿದ್ರೆ ಮಾಡಿ ಅಂತ. ಅವರು ಮಿಡಿಗೇಶಿ ಭಾಗಕ್ಕಾಗ್ಬೋದು, ಕಸಬಾದಲ್ಲಾಗ್ಬೋದು, ದೊಡ್ಡೇರಿ ಹೋಬ್ಳಿಗೆ ಹೋಗ್ಬೋದು, ಎಷ್ಟಕ್ಕೂ ಸೇರಿ ಒಂದು ಇಂಡಸ್ಟ್ರಿಯಲ್ ಆದರೆ ಶಿರಾ ರೋಡ್ ಇದೆ ಅಟ್ಯಾಚ್ಮೆಂಟು, ಬೇರೆ ಕಡೆ ಎಲ್ಲೋ ಮಾಡಿದ್ರೆ ಅದು ಆಗೋದಿಲ್ಲ. ಎತ್ತಿನಹೊಳೆ ನೀರುಗಳು, ಹೇಮಾವತಿ ನೀರು ಯಾವೆಲ್ಲ ಬಂದಾಗ ನೀರಿಂದು ಡೆವಲಪ್ಮೆಂಟು ಇಲ್ಲಿ ಬರುತ್ತೆ, ಪೈಪ್ಲೈನ್ ಇರೋದ್ರಿಂದ ಹತ್ರ ಇರೋದ್ರಿಂದ ಮಾಡಿಸ್ಬೋದು ಅಂತ ಹೇಳಿ ನಮ್ಮನ್ನು ಕೇಳ್ಕೊಂಡ್ರು. ನಾವು ಸ್ವಾರ್ಥ ಬಿಟ್ಟು ಜನಗಳಿಗೆ ಒಳ್ಳೇದಾಗ್ಲಿ, ತಾಲೂಕಿಗೆ ಒಳ್ಳೇದಾಗ್ಲಿ, ಆಯ್ತು ನಮ್ಮ ಜಮೀನು ಹೋದ್ರು ಹೋಗ್ಲಿ ಅಂತ ನಾವು ಒಪ್ಪಿದ್ ನಿಜ, ಅದರಲ್ಲೇನು ಎರಡು ಮಾತಿಲ್ಲ. ಹಂಗಂತ ಅವ್ರು ಯಾವುದೇ ಅಗ್ರಿಮೆಂಟ್ಗಳು ಅವೇನು ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿದ್ರೆ ತೋರಿಸ್ಲಿ, ಇಲ್ಲಪ್ಪ ಹಿಂಗೆ ನಾ ಮಾಡಿದ್ದಾರೆ ಇಂತಿಂಥವು ಇದಾವೆ ಅಂದರೆ ಕ್ಯಾನ್ಸಲೇ ಮಾಡಿಸಿ, ಸಂತೋಷ. ಅದಕ್ಕಾದ್ರೂ ಹೋರಾಟ ಮಾಡಿ. ನೀವು ಕ್ಯಾನ್ಸಲ್ ಮಾಡಿಸಿ ಇನ್ನೂ ಸಂತೋಷ, ನಿಮ್ಗೆ ಹೂನಾರ ಹಾಕ್ತೀನಿ. ನಾನು ನಿಮ್ಮ ಹೆಸರು ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆನೂ ಮಾಡಿಸ್ತೀನಿ. ನಮ್ಮ ಶಾಸಕರು ಮತ್ತು MLC ಅವರು ಈ ಒಳ್ಳೆ ಕೆಲಸ ಮಾಡ್ಕೊಂಡು ರೈತರಿಗೆ ಜಮೀನು ಉಳಿಸ್ಕೊಟ್ರು ಅನ್ನೋದಕ್ಕೆ ನಾವೇ ಬಂದು ಒಂದು ಪೂಜೆ ಮಾಡಿಸ್ತೀನಿ, ನಿಮ್ಮ ಹೆಸರು ಹೇಳಿ ಅರ್ಚನೆ ಮಾಡಿ. ಇನ್ನು ತಾಲೂಕಿನಲ್ಲಿ ತೀವ್ರ ಬರಗಾಲ ಆವರಿಸಿದ್ದು ರೈತರು ಕಷ್ಟದಲ್ಲಿದ್ದಾರೆ. 5 ವರ್ಷಗಳ ಹಿಂದೆ ಸರ್ಕಾರವು ಬೆಲ್ಲದಮಡುಗು ಮತ್ತು ಡಿವಿಹಳ್ಳಿ ಗ್ರಾಮಗಳಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ರೈತರ 380 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದೆ. ಆದರೆ ಇಲ್ಲಿಯವರೆಗೆ ರೈತರಿಗೆ ಯಾವುದೇ ಸರಿಯಾದ ಪರಿಹಾರ ಧನ ನೀಡಿಲ್ಲ. ಇದರಿಂದಾಗಿ ರೈತರು ತಮ್ಮ ಜಮೀನಿನಲ್ಲಿ ಉಳುಮೆ ಮಾಡಲು ಆತುರಿಸಿದ್ದಾರೆ. ಇನ್ನು ರೈತರು ಕಷ್ಟ ಕಾರ್ಪಣ್ಯಗಳನ್ನ ತೀರಿಸಿಕೊಳ್ಳಲು ಬ್ಯಾಂಕ್ಗಳಿಂದ ಸಾಲ ಪಡೆಯಲು ಸಾಧ್ಯವಾಗದೆ ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ ಎಂದು ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ರು. ಈ
ಈಗಲಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕ ಕೆಎನ್ ರಾಜಣ್ಣ ಹಾಗೂ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರುಗಳು ವಿಶೇಷ ಮುತುವರ್ಜಿ ವಹಿಸಬೇಕು. ಈ ಭಾಗದ ಸಂತ್ರಸ್ತ ರೈತರಿಗೆ ತಕ್ಷಣವೇ ಸೂಕ್ತವಾದ ಪರಿಹಾರ ಕೊಡಿಸಬೇಕು ಅಥವಾ ಅವರ ಜಮೀನನ್ನ ರೈತರಿಗೆ ಬಿಟ್ಟು ಕೊಡಬೇಕೆಂದು ಸುದ್ದಿಗೋಷ್ಠಿಯ ಮೂಲಕ ಜಗನ್ನಾಥ್ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಮುಖಂಡ ಆರ್ಎ ನಾರಾಯಣ್, ರೈತರುಗಳಾದ ವೆಂಕಟೇಶ್, ಮಹೇಶ್ ಹಾಜರಿದ್ದರು. ಕಿರಣ್, ಪ್ರಗತಿ ಟಿವಿ, ಮಧುಗಿರಿ.